ನಮಸ್ಕಾರ ರೀ. ಸುನೀತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೇನೆ ರೀ. ಬರ್ರಿ ಇವತ್ತು ನನ್ನ ವ್ಲಾಗ ಸ್ಟಾರ್ಟ್ ಮಾಡತ್ತೀನಿ. ವ್ಲಾಗ್ ಅಂದ್ರೇನ, ಇವತ್ತು ನ್ಯೂ ಮೆಂಬರ್ ಬಂದತ್ರಿ ನಮ್ಮ ಮನೆಗೆ ಹೊಸದಾಗಿ. ಅದನ್ನು ನಿಮಗೆ ಪರಿಚಯ ಮಾಡಿಕೊಡ್ತೇನೆ ಬರ್ರಿ. ನ್ಯೂ ಮೆಂಬರ್ ಏನೋ ಆಶ್ಚರ್ಯ ಆಗಬೇಡ್ರಿ. ನಮ್ಮ ಮನೆಗೆ ಇವತ್ತು ಕಸ ಗೂಡಿಸೋದು ಆಮೇಲೆ ಕಲ್ಲು ಒರೆಸೋದು ಮಷಿನ್ ಬಂದತ್ರಿ. ಬರ್ರಿ ಯಾವ ಥರ ಅದು ಕೆಲಸ ಮಾಡ್ತದಂತ ತೋರಿಸ್ಕೊಡ್ತೇನೆ ನಿಮಗೆ. ಪ್ಲೀಸ್ ವಿಡಿಯೋ ಸ್ಟಾರ್ಟ್ ಆಗದೆ ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಬರ್ರಿ ನೋಡೋಣ ಯಾವ ಥರ ಕೆಲಸ ಮಾಡುತ್ತೆ. ಇದು ನೋಡ್ರಿ ನ್ಯೂ ಮೆಂಬರ್. ಆಶ್ಚರ್ಯ ಅನ್ನಿಸ್ತಿರ್ಬೋದು ನಿಮಗೆ. ಇಷ್ಟು ಸಣ್ಣ ಬಾಕ್ಸ್ ಯಾವ ಥರ ಕಸ ಹೊಡೆದು ಕಲ್ಲು ಒರೆಸ್ತದೆ ಅಂಥೇಳಿ ನಿಮಗೆ ಆಶ್ಚರ್ಯ ಅನ್ನಿಸ್ತಿರ್ಬೋದು. ಇದು ಮಷಿನ್ ರೀ. ಇದು ಚಾರ್ಜರ್. ಅದನ್ನು ಈ ಮಷಿನನ್ನು ಇದಕ್ಕೆ ಈ ಥರ ಇಟ್ಟರೆ ಚಾರ್ಜ್ ಆಗುತ್ತೆ. ನಾನು ತೋರಿಸ್ತೀನಿ. ಇದು ಬ್ಯಾಕ್ ಯಾವ ಥರ ಐತೆ ಅಂತ ತೋರಿಸ್ತೀನಿ ನಿಮಗೆ. ಬ್ಯಾಕ್ ಇದು ಕಲ್ಲು ಒರೆಸೋದು ವೆಟ್ ಪೇಪರ್ ನಾವು ವೆಟ್ ಮಾಡ್ಕೊಂಡು ಹಾಕ್ಕೋಬೋದು ರೀ. ಇದನ್ನು ತಗೊಳಕ್ಕೂ ಬರ್ತೈತೆ ರೀ. ನಮಗೆ ಬ್ಯಾಡ್ ಅಂದ್ರೆ ಕಲ್ಲು ಒರೆಸುವಾಗ ಮಾತ್ರ ಹಾಕ್ಕೊಳಕ್ಕೂ ಬರ್ತೈತಿದೆ. ಇದಕ್ಕೆ ಜಾಯಿಂಟ್ ಮಾಡಿ ಇದನ್ನು ಈ ಥರ ಹಾಕ್ಕೊಳಕ್ಕೂ ಬರುತ್ತೆ. ಆಮೇಲೆ ಇವ ನೋಡ್ರಿ ಎಲ್ಲ ಕಸನ ಕ್ಲೀನ್ ಮಾಡಿಕೊಂಡು ಬರ್ತಾವೆ. ಒಂದು ಬ್ರಷ್ ಕೊಟ್ರ. ಆಮೇಲೆ ಇಲ್ಲೊಂದು ಗಾಲಿ ಕೊಟ್ರ. ಇದು ಯಾವ ಥರ ಬೇಕೋ ನಮ್ಗೆ ಆ ಥರ ರಿಂಗ್ ತಿರುಗ್ತೈತೆ ರೀ. ಆಮೇಲೆ ಇವು ವೀಲ್ಸ್ ಈ ಥರ ಪ್ರೆಸ್ ಆಗ್ತಾವ್ರಿ. ಈ ಥರ ಐತ್ರಿ ಇದು ಮಷಿನ್. ಕಸ ಇಲ್ಲಿಂದ ಒಳಗೆ ಹೋಗ್ತೈತೆ ರೀ. ಧೂಳಾಗೈತೆ ನೋಡ್ರಿ. ನಾವು ಈಗಾಗಲೇ ಇದನ್ನು ಯೂಸ್ ಮಾಡ್ಕೊಂಡೇವಿ. ಆಮೇಲೆ ಕಸ ಎಲ್ಲ ಎಲ್ಲಿ ಸೇವಿಂಗ್ಸ್ ಆಗ್ತದಂತ ತೋರಿಸ್ತೀನಿ ನಾನು. ಇದ್ರೊಳಗೆ ಬಂದು ಇಲ್ಲಿ ಕಸ ಸ್ಟೋರ್ ಆಗ್ತದೆ ರೀ. ಎಲ್ಲನೂ ಧೂಳ ಡಸ್ಟ್ ಇದ್ರೊಳಗಿಂದ ಬರುತ್ತೆ ಇಲ್ಲಿ. ಆಮೇಲೆ ಇಲ್ಲಿ ಮುಂದ್ಗಡೆ, ಆಮೇಲೆ ಈ ಬಾಕ್ಸ್ನೊಳಗೆ ಇಲ್ಲಿ, ಆಮೇಲೆ ಈ ಕಡೆನೂ ಒಂದು ಐತ್ರಿ. ಇಲ್ಲಿಂದ ಸ್ಟೋರ್ ಆಗ್ತೈತಿ. ನಾವು ಇದನ್ನು ಪೂರ್ತಿ ಎಲ್ಲ ಮುಗಿದ ಮೇಲೆ ತಕ್ಕೊಂಡು ಕ್ಲೀನ್ ಮಾಡ್ಕೋಬೇಕ್ರಿ. ಆಮೇಲೆ ಕಸ ಅಷ್ಟು ಹೊಡಿಯೋದಲ್ದ ಕಲ್ಲೂ ಒರೆಸ್ತೈತೆ ರೀ. ಇದನ್ನು ಯೂಸ್ ಮಾಡ್ಕೊಂಡೇವೆ ನಾವು. ಇದನ್ನು ವೆಟ್ ಮಾಡಿಕೊಂಡು ಅದಕ್ಕೆ ಜಾಯಿಂಟ್ ಮಾಡಿಕೊಂಡ್ರೆ ಇಡೀ ಮನೆಯೂ ಕಲ್ಲೂ ಒರೆಸ್ತೈತೆ ರೀ. ಇದು ತುಂಬ ಉಪಯೋಗ ಆಗ್ತೈತೆ ರೀ. ಇದರಿಂದ ತೋರಿಸ್ತೀನಿ ನಾನು. ಚಾರ್ಜ್ ಮಾಡಿ ಇಟ್ಕೊಂಡೇನಿ. ಇದು ಚಾರ್ಜಿಗೆ ನಾವು ಹಾಕುತ್ತಲೇ ಇಲ್ಲಿ ಲೈಟ್ ಹತ್ತತ್ತೆ ರೀ. ತೋರಿಸ್ತೀನಿ. ಇಲ್ಲಿ 2 ಬಟನ್ಸ್ ಥರ ಅದಾವಲ್ಲ ರೀ. ಅದಕ್ಕೆ ಇದು ಟಚ್ ಆಗ್ಬೇಕ್ರಿ ಹೋಗಿ. ಇಲ್ಲಿ ಸ್ಟೀಲ್ ಥರ ಅದಾವಲ್ಲ ರೀ. ಈ ಕಡೆ ಒಂದು ಅದಾವ್ರಿ. ಇವು 2 ಅದಾವು. ಇಲ್ಲೊಂದು ಐತಿ, ಈ ಕಡೆ ಒಂದು ಐತಿ. ಇವು ಇದಕ್ಕೆ ಟಚ್ ಆಗ್ಬೇಕ್ರಿ. ಈ ಥರ ಚಾರ್ಜಿಗೆ ಇಟ್ಕೋಬೇಕು ಇದನ್ನು. ಇದು ಚಾರ್ಜಿಗೆ ಇಟ್ಟಿಂದ ಈ ಥರ ಲೈಟ್ ಹತ್ತತ್ತೆ ರೀ. ಇದ್ರೊಳಗೆ ಫುಲ್ಲು ನಾನು ಚಾರ್ಜ್ ಮಾಡಿ ಇಟ್ಕೊಂಡೇನಿ. ಇದಕ್ಕೆ ರಿಮೋಟ್ ಅದು ಏನಿಲ್ಲ ರೀ. ಇದಕ್ಕೆ ಇದ ಬಟನ್ನ ಸ್ಟಾರ್ಟ್ ಮಾಡೋದು. ನಾನು ಸ್ಟಾರ್ಟ್ ಒತ್ತೀನಿ. ಆ ಮಷಿನ್ ಹೋಗಕ್ಕೆ ಎಲ್ಲಿ ಸ್ಪೇಸ್ ಇರ್ತೈತೆ ನೋಡ್ರಿ, ಅಲ್ಲಿ ಹೋಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೈತೆ ರೀ. ಇದೇ ಟ್ರೆಸ್ರಿ ಕೆಳಗೆ ಹೋತ್ ನೋಡ್ರಿ, ಅಲ್ಲಿ ಪೂರ್ತಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೈತೆ ರೀ.
ನಾನು ಇದೆಲ್ಲ ಮುಗೀತ್ರಿ, ಸ್ಟಾಪ್ ಮಾಡಿದೆ. ಇವಾಗ ತೋರಿಸ್ತೀನಿ ನಾನು ಅದ್ರೊಳಗೆ ಯಾವ ಥರ ಸ್ಟೋರ್ ಆಗಿರ್ತೈತೆ ಅಂಥೇಳಿ. ಹೂವು, ಪೇಪರ್, ಡಸ್ಟ್, ಧೂಳ ನೋಡ್ರಿ, ಇಷ್ಟು ಧೂಳ ಬಂದೈತಿ. ಕೂದಲ ಇಲ್ಲಿ ಹೆಂಗೆ ಕುಂತೈತೆ ನೋಡ್ರಿ, ಇಷ್ಟು ಧೂಳ. ಪೂರ್ತಿ ಎಲ್ಲ ಕ್ಲೀನ್ ಆಗ್ತೈತೆ ರೀ ಇದರಲ್ಲಿ. ಇಲ್ಲಿ ಕೆಳಗೆ ಹಾಕಿ ನಾನು ತೋರಿಸ್ತೀನಿ ನಿಮ್ಗೆ. ನಿಮ್ಗೆ ಗುರ್ತಾಗಲಿ ಅಂಥೇಳಿ ಹಾಕಿನಿ ರೀ. ಅಷ್ಟು ಡಸ್ಟ್ ಬಂದೈತಿ ಅಂಥೇಳಿ ಗುರ್ತಾಗ್ತೈತೆ ಅಂಥೇಳಿ. ನೋಡ್ರಿ ಇದಿಷ್ಟು ಡಸ್ಟ್ ನೋಡ್ರಿ ಇಲ್ಲಿ ಕೂತಿರೋದು. ಕೆಳಗೆಲ್ಲ ಸೋಫಾ ಕೆಳಗೆ, ಟ್ರೆಜರಿ ಕೆಳಗೆ, ಟೇಬಲ್ ಕೆಳಗೆ ಎಲ್ಲ ಪೂರ್ತಿ ಹೋಗಿ ಕ್ಲೀನ್ ಮಾಡ್ಕೊಂಡು ಬಂತ್ರಿ. ನಾನು ವಾಪಸ್ ಇದ್ರೊಳಗೆ ಹಾಕಿದ್ನಿ ರೀ ಇದನ್ನು. ನಮಗೆ ಕಲ್ಲು ಒರೆಸೋದು ಬೇಕಂದ್ರೆ ಅದನ್ನು ವೆಟ್ ಮಾಡಿಕೊಂಡು ಹಾಕೋಬೇಕ್ರಿ. ಕಲ್ಲೂ ಒರೆಸ್ತತಿದೆ. ಎಷ್ಟು ಕಸ ಬಂತ್ರಿ ಇದೆಲ್ಲ ಪೂರ್ತಿ ಕ್ಲೀನ್ ಮಾಡಿಂದ. ಪೂರ್ತಿ ಎಲ್ಲ ಸೋಫಾ ಕೆಳಗೆ, ಟ್ರೆಜರಿ ಕೆಳಗೆ ಎಲ್ಲ ಹೋಗಿ ಕ್ಲೀನ್ ಮಾಡ್ಕೊಂಬಂತ್ರಿ. ಇವಾಗ ಕಲ್ಲು ಒರೆಸೋದು ಸ್ಟಾರ್ಟ್ ಮಾಡ್ಕೊಳಕತ್ತೇನೆ ರೀ. ನಿಮಗೆ ಕಾಣಿಸ್ತಿರ್ಬೋದು ನೀರಿನ ಅಂಶ ಯಾವ ಥರ ಕಾಣತೈತಿ, ಯಾವ ಥರ ಕಲ್ಲು ಒರೆಸ್ತೈತೆ ಅಂತ ತೋರ್ಸಾಕ್ತೇನೆ ನೋಡ್ರಿ. ಭಾಳ ನೀಟಾಗಿನ ಪೂರ್ತಿ ಸೋಫಾ ಕೆಳಗೂ ಹೋಗಿ ಎಲ್ಲ ನೀಟಾಗಿನ ಕಲ್ಲು ಒರೆಸ್ಕೊಂಬರುತ್ತೆ ರೀ. ಅದಕ್ಕೆ ಅಬ್ಸರ್ವ್ ಮಾಡೋಕೆ ಮುಂದೆ ಒಂದು ಕಣ್ಣು ಇರುತ್ತೆ, ಅದು ಅಬ್ಸರ್ವ್ ಮಾಡ್ತಿರ್ತೈತೆ ರೀ ಎಲ್ಲ ಕಡೆನೂ. ತೋರ್ಸಿನಿ ರೀ ಯಾವ ಥರ ಕಸ ಹೊಡಿತೈತಿ, ಕಲ್ಲು ಒರೆಸ್ತೈತೆ ಅಂತ ಹೇಳಿ ತೋರ್ಸಿನಿ ನೀಟಾಗಿನ. ಎಷ್ಟು ಉಪಯೋಗ ಐತ್ರಿ ಇದರಿಂದ. ಒಂದು ಡಸ್ಟ್ ಅಲರ್ಜಿ ಆಗ್ತಿರ್ತೈತೆ ಒಂದಿಷ್ಟು ಜನಕ್ಕೆ. ಭಾಳ ಅದ್ರಲ್ಲಿಂದ ಕಫ ಆಗೋದು, ಬೇರೆ ಬೇರೆ ಎಲ್ಲ ತೊಂದರೆ ಎಲ್ಲ ಬರ್ತಿರ್ತಾವೆ ರೀ. ಇದಿದ್ರೆ ಭಾಳ ಉಪಯೋಗ ಆಗ್ತದಂತ ನನ್ನ ಅಭಿಪ್ರಾಯ ರೀ. ಆಮೇಲೆ ಕೆಲ್ಸಕ್ಕೆ ಹೋಗ್ತಿರ್ತಾರೆ, ಮನ್ಯಾಗ ಟೈಮ್ ಇರೋಂಗಿಲ್ಲ. ಇದು ಒಂದಿತ್ತಂದ್ರೆ ಒಂದು ಮೆಂಬರ್ ಇದ್ದಂಗೆ ಕಸ ಹೊಡ್ಯಾಕ, ಕಲ್ಲು ಒರ್ಸಕ್ಕೆ ಅಂತ ಹೇಳ್ಬೋದು ರೀ. ಭಾಳ ಉಪಯುಕ್ತ ಐತ್ರಿ ಇದು ಕೆಲ್ಸಕ್ಕೆ ಹೋಗೋರ್ಗೆ. ಹೊರಗೆ ಅಂದ್ರೆ ಟೈಮ್ ಸಿಗ್ತಿರಂಗಿಲ್ಲ ಕೆಲ್ಸಕ್ಕೆ ಹೋಗೋರಿಗೆ, ಮನ್ಯಾಗಿರೋರಿಗೆ ಆದರೆ ಟೈಮ್ ಸಿಗ್ತಿರ್ತೈತಿ. ಹೀಗಾಗಿ ಉಪಯೋಗ ಆಗ್ತೈತೆ ರೀ ಇದನ್ನು. ಯಾವ ಥರ ಅನಿಸ್ತೆ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ಎಲ್ಲರೂ ತಪ್ಪದೇ ಹೇಳ್ರಿ. ಇಷ್ಟೊತ್ತವರೆಗೂ ನಾನು ವಿಡಿಯೋನ ವಾಚ್ ಮಾಡಿದ್ದಕ್ಕೆ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತೇನೆ ರೀ ಎಲ್ಲರಿಗೆ. ಪ್ಲೀಸ್ ಎಲ್ಲರೂ ತಪ್ಪದೇ ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಎಲ್ಲರಿಗೆ ಬಾಯ್ ರೀ. ಇಲ್ಲೇ ನಾನು ವಿಡಿಯೋನ ಮುಗಿಸ್ತೇನೆ ರೀ.